ದೀಪಾವಳಿ ನಮ್ಮನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ಶ್ರೇಷ್ಠವಾದ ಹಬ್ಬ. ಪಾರಮಾರ್ಥಿಕವಾಗಿ ವ್ಯಾವಹಾರಿಕವಾಗಿ ನಮ್ಮ ಅಭಿವೃದ್ಧಿ ಆಗಬೇಕಾದಲ್ಲಿ ಜ್ಞಾನವೆಂಬ ಬೆಳಕು ಅತ್ಯವಶ್ಯಕ. ಅಜ್ಞಾನವೆಂಬ ಕತ್ತಲಿನಿಂದ ಜ್ಞಾನದ ಬೆಳಕಿನೆಡೆಗೆ ನಮ್ಮೆಲ್ಲರನ್ನೂ ಕರೆದೊಯ್ಯುವ ಪ್ರಯತ್ನವನ್ನು ಭಗವಂತ ಹಲವಾರು ಅವತಾರಗಳಲ್ಲಿ ಮಾಡಿದ್ದಾನೆ. ಅಂಥ 4 ಕಥೆಗಳು ದೀಪಾವಳಿಯ 4 ದಿನಗಳಲ್ಲೇ ನಮಗೆ ಕಾಣಸಿಗುತ್ತವೆ. ಮೊದಲನೆಯದು ಧನತ್ರಯೋದಶಿ ಅಥವಾ ಧನ್ತೇರಾಸ್. ದೇವದಾನವರು ಕೂಡಿಕೊಂಡು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವ ಸಮಯದಲ್ಲಿ ಲೋಕವನ್ನು ಅನಾರೋಗ್ಯದ ಕತ್ತಲಿನಿಂದ ಆರೋಗ್ಯದ ಬೆಳಕಿನೆಡೆಗೆ ಕರೆದೊಯ್ಯಲು ಧನ್ವಂತರಿ ದೇವತೆಯಾಗಿ ಅವತರಿಸಿದ ದಿನ. ಭಾರತದಲ್ಲಿ ಉದಯಿಸಿದ ಎಲ್ಲ ವೈದ್ಯ ವಿದ್ಯೆಗಳಿಗೂ ಅಧಿದೇವತೆ. ಈ ದಿನವನ್ನು ವಿಶ್ವ ಆಯುರ್ವೇದ ದಿನವೆಂದು ಘೋಷಿಸಲಾಗಿದೆ. ಧನತ್ರಯೋದಶಿಯ ಮುಂದಿನ ದಿನವೇ ನರಕ ಚತುರ್ದಶಿ. ಹಲವಾರು ಪ್ರಬಲವಾದ ವರಗಳನ್ನು ಪಡೆದಿದ್ದ ನರಕಾಸುರನೆಂಬ ದೈತ್ಯ ತನಗಿಂತ ಮಿಗಿಲಾದವರಿಲ್ಲವೆಂದು 3 ಲೋಕಗಳನ್ನು ತನ್ನ ವಶ ಮಾಡಿಕೊಂಡು ಮೆರೆಯುತ್ತಿದ್ದ. ಹಲವಾರು ರಾಜ್ಯದ ರಾಜಕುಮಾರರು 16,000 ಹೆಂಗಳೆಯರನ್ನು ಕತ್ತಲ ಕೋಣೆಯಲ್ಲಿಟ್ಟು ಬಂಧಿಸಿದ್ದ. ಇಂಥ ಅಸುರನ ಜೊತೆ ಕೃಷ್ಣ ಸತ್ಯಭಾಮೆಯರು ಕೂಡಿಕೊಂಡು ಯುದ್ಧ ಮಾಡಿ ಆ ಸೆರೆಯಾಳು ರಾಜಕುಮಾರರು 16,000 ಹೆಂಗಳೆಯರನ್ನು ಕತ್ತಲಿನಿಂದ ಬೆಳಕಿಗೆ ಕರೆತಂದ ದಿನವೇ ಈ ನರಕ ಚತುರ್ದಶಿ. ಯಾವ ಆಸರೆಯೂ ಇರದ ಆ 16,000 ಹೆಣ್ಣುಗಳ ಜೀವನದಲ್ಲಿ ಭಗವಾನ್ ಶ್ರೀಕೃಷ್ಣ ಬೆಳಕಾಗಿ ಬಂದ ದಿನವೇ ಈ ನರಕ ಚತುರ್ದಶಿ. ಇನ್ನು ಬಲಿಪಾಡ್ಯಮಿ. ದಕ್ಷಿಣ ಭಾರತದವರು ಇದನ್ನು ಬಲಿಪಾಡ್ಯಮಿ ಎಂದು ಆಚರಿಸಿದರೆ, ಉತ್ತರ ಭಾರತದಲ್ಲಿ ಇದೇ ದಿನವನ್ನು ಗೋವರ್ಧನ ಪೂಜೆ ಅಥವಾ ಅನ್ನಕೂಟ ಎಂದು ಆಚರಿಸುತ್ತಾರೆ. ಮಹಾವಿಷ್ಣು ಭಕ್ತನಾದ ಪ್ರಹ್ಲಾದನ ಮೊಮ್ಮಗನೇ ಬಲಿಚಕ್ರವರ್ತಿ. ದೈತ್ಯರ ರಾಜನಾಗಿ ಮೆರೆದವನು. ಸತ್ಯ, ನಿಷ್ಠೆ, ಸಮೃದ್ಧಮಯವಾದ ಬಲಿಚಕ್ರವರ್ತಿಯ ಆಳ್ವಿಕೆ ಭೂಮಿ, ಸ್ವರ್ಗ, ನರಕದವರೆವಿಗೂ ಹರಡಿತ್ತು. ಭಗವದ್ಗೀತೆಯಲ್ಲಿ ಭಗವಂತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎಂದು ನುಡಿದಂತೆ ಪ್ರಾಕೃತಿಕ ವ್ಯವಸ್ಥೆಯನ್ನು ಮರುಸ್ಥಾಪಿಸಲು ಪುಟಾಣಿ ವಟುವಾಗಿ ವಾಮನ ಎಂಬ ರೂಪದಿಂದ ಬಂದ. 3 ಹೆಜ್ಜೆ ನೆಲದ ದಾನ ಬೇಡಿ 2 ಹೆಜ್ಜೆಗಳಲ್ಲಿ ಸ್ವರ್ಗ ಭೂಲೋಕವನ್ನು ತೆಗೆದುಕೊಂಡು 3ನೇ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲಿಟ್ಟ. ಅವನ ನಾನು ಎಂಬ ಅಹಮ್ಮನ್ನೇ ದಾನ ಪಡೆದ. ನಾನು ಎಂಬ ಅಹಂಕಾರದ ಕತ್ತಲೆಯಿಂದ ಭಗವಂತನೇ ಏಕೈಕ ನಿಯಾಮಕ ಎಂಬ ಜ್ಞಾನದ ಬೆಳಕಿನೆಡೆಗೆ ನಮ್ಮನ್ನು ಕರೆದೊಯ್ಯುವ ಕಥೆ ಇದು. ಅನ್ನಕೂಟ ಅಥವಾ ಗೋವರ್ಧನ ಪೂಜೆ. ದ್ವಾಪರ ಯುಗದಲ್ಲಿ ವೃಂದಾವನದ ಜನ ಮಳೆ ಮೋಡಗಳಿಗೆ ಅಧಿದೇವತೆಯಾದ ಇಂದ್ರನನ್ನು ಪೂಜಿಸುತ್ತಿದ್ದ ಸಂದರ್ಭ. ಇದನ್ನು ಗಮನಿಸಿದ ಶ್ರೀಕೃಷ್ಣನು ಮಳೆ ಸುರಿಸುವುದು ಇಂದ್ರನ ಕರ್ತವ್ಯ, ಅವನ ಪದವಿಗೆ ಅವನು ಸಲ್ಲಿಸುವ ನ್ಯಾಯ. ಕರ್ತವ್ಯ ಪಾಲನೆಗಾಗಿ ಇಂದ್ರನನ್ನು ಪೂಜಿಸುವ ಬದಲು ವೃಂದಾವನದ ಜೀವಾಳವಾಗಿರುವ ಗೋವರ್ಧನ ಬೆಟ್ಟವನ್ನು ಪೂಜಿಸೋಣ ಎಂದನು. ಅಹಮ್ಮಿನಿಂದ ಉಬ್ಬಿದ್ದ ಇಂದ್ರ ಕೃಷ್ಣನ ಈ ನಡೆಗೆ ಕೋಪಗೊಂಡ. ಚಂಡಮಾರುತ ಬಿರುಗಾಳಿಗಳನ್ನು ಬೀಸಿ ವೃಂದಾವನವನ್ನು ಅಲ್ಲೋಲ ಕಲ್ಲೋಲಗೊಳಿಸಿದ. ಸರ್ವೋತ್ತಮನಾದ ಶ್ರೀಕೃಷ್ಣನು ಇಡೀ ಗೋವರ್ಧನ ಬೆಟ್ಟವನ್ನೇ ತನ್ನ ಕಿರುಬೆರಳಲ್ಲಿ ಎತ್ತಿ ಹಿಡಿದು ವೃಂದಾವನದ ಜನಗಳು, ಪಶು ಪಕ್ಷಿಗಳು ಇವರಿಗೆಲ್ಲ ಅದರಡಿ ಆಶ್ರಯ ಕೊಟ್ಟ. ಸತತ 7 ದಿನಗಳ ಕಾಲ ಮಳೆ ಸುರಿಸಿದ ಇಂದ್ರ ತನ್ನ ಅಜ್ಞಾನ ಅಹಂಕಾರಕ್ಕೆ ನಾಚಿ ಕೃಷ್ಣನಿಗೆ ಶರಣಾದ. ಇಲ್ಲಿಯೂ ಭಗವಂತ ನಾನೇ ಎಂದು ಮೆರೆದ ಇಂದ್ರನನ್ನು ಕತ್ತಲಿನಿಂದ ಭಗವಂತನೇ ಏಕೈಕ ನಿಯಾಮಕ ಎಂಬ ಬೆಳಕಿನೆಡೆಗೆ ಕರೆದೊಯ್ದ. ಈ ದಿನ ಉತ್ತರ ಭಾರತದ ಜನ ಗೋವರ್ಧನಗಿರಿಯ ಪೂಜೆ ಮಾಡಿ ಕೃಷ್ಣನಿಗೆ 56 ಬಗೆಯ ಛಪ್ಪನ್ ಭೋಗ್ ನೈವೇದ್ಯ ಮಾಡುತ್ತಾರೆ. ಈ ದಿನ ಭಾರತದೆಲ್ಲೆಡೆ ಆಕಾಶ ಬುತ್ತಿಗಳನ್ನು ಬಿಟ್ಟು ಪಟಾಕಿ ಹೊಡೆದು ಸಂಭ್ರಮಿಸುವ ಆಚರಣೆ ಜಾರಿಯಲ್ಲಿದೆ.
ಹೀಗೆ ಭಾರತದಲ್ಲಿ ದೀಪಾವಳಿಯು ಒಟ್ಟು 5 ದಿನಗಳ ಆಚರಣೆ. ಧನತ್ರಯೋದಶಿ, ನರಕ ಚತುರ್ದಶಿ, ಲಕ್ಷ್ಮೀ ಪೂಜೆ, ಬಲಿಪಾಡ್ಯಮಿ ಅಥವಾ ಗೋವರ್ಧನ ಪೂಜೆ, ಭ್ರಾತೃದ್ವಿತೀಯ ಅಥವಾ ಭಾಯಿ ದೂಜ್. ಈ ಸಣ್ಣ ಏಕಪಾತ್ರಾಭಿನಯವು ನಿಮಗೆ ದೀಪಾವಳಿಯ ಕಿರುಪರಿಚಯ ಮಾಡಿಸಿದೆ ಎಂದು ಭಾವಿಸುತ್ತೇವೆ. ಧನ್ಯವಾದಗಳು.